ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಬಿ.ಆರ್. ಪಾಟೀಲ್ ಕೊಟ್ಟಂತ ಒಂದು ಹೇಳಿಕೆಯ ಆಡಿಯೋ ಸಂಚಲನವನ್ನೇ ಮೂಡಿಸಿತ್ತು. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ರಾಜ್ಯದ ಜನರಿಗೆ ಇಟ್ಟಿತ್ತು. ಕಾಂಗ್ರೆಸ್ನ ಒಳಗಡೆಯೇ ಯಾವ ರೀತಿಯಾದಂತಹ ಕಿಚ್ಚು ಹೊತ್ಕೊಂಡಿದೆ. ಈಗ ಕಿಚ್ಚು, ಆ ಅಸಮಾಧಾನ, ಅದನ್ನ ಶಮನ ಮಾಡುವಂತ ಸಭೆ, ಸಿದ್ದು ನಿವಾಸದಲ್ಲಿ ಅಸಮಾಧಾನ ನಿವಾರಣಾ ಸಭೆ. ಈ ಸಭೆ ಸಿದ್ದರಾಮಯ್ಯ ಮತ್ತೆ ಶಾಸಕ ರಾಜು ಕಾಗೆ ಮಾತುಕತೆ ಆಡಿದಾರಂತೆ. ಸರ್ಕಾರದ ವಿರುದ್ಧ ಅಸಮಾಧಾನಗೊಂಡಿದ್ದಂತ ರಾಜು ಕಾಗೆ ಸಿಎಂ ಜೊತೆ ಮಾತುಕತೆ ಮಾಡಿ ರಾಜು ಕಾಗೆ ತೆರಳಿದ್ದಾರೆ. ಆದ್ರೆ ಬಿ.ಆರ್. ಪಾಟೀಲ್ ಎಲ್ಲಿ? ಬಿ.ಆರ್. ಪಾಟೀಲ್ ಇದುವರೆಗೂ ಸಿಎಂ ಅನ್ನ ಭೇಟಿ ಮಾಡಿಲ್ಲ. ಸಿಎಂ ಅವರು ಸಿಕ್ಕೇ ಇಲ್ಲ, ದೂರ ಉಳ್ಕೊಂಡಿದ್ದಾರೆ ಸಭೆಯಿಂದ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಬಿ.ಆರ್. ಪಾಟೀಲ್ ಯಾಕೆ ಸಿದ್ದರಾಮಯ್ಯನವರನ್ನ ಭೇಟಿ ಆಗಲಿಲ್ಲ? ಇದು ಈಗ ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಕಾಡ್ತಾ ಇರೋ ಈಗಿನ ಸದ್ಯದ ಅಪ್ಡೇಟ್ ಪ್ರಶ್ನೆ. ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಬಿ.ಆರ್. ಪಾಟೀಲ್ ಕೊಟ್ಟಂತ ಒಂದು ಹೇಳಿಕೆಯ ಆಡಿಯೋ ಸಂಚಲನವನ್ನೇ ಮೂಡಿಸಿತ್ತು. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ರಾಜ್ಯದ ಜನರಿಗೆ ಇಟ್ಟಿತ್ತು. ಕಾಂಗ್ರೆಸ್ನ ಒಳಗಡೆಯೇ ಯಾವ ರೀತಿಯಾದಂತಹ ಕಿಚ್ಚು ಹೊತ್ಕೊಂಡಿದೆ. ಈಗ ಕಿಚ್ಚು, ಆ ಅಸಮಾಧಾನ, ಅದನ್ನ ಶಮನ ಮಾಡುವಂತ ಸಭೆ, ಸಿದ್ದು ನಿವಾಸದಲ್ಲಿ ಅಸಮಾಧಾನ ನಿವಾರಣಾ ಸಭೆ. ಈ ಸಭೆ ಸಿದ್ದರಾಮಯ್ಯ ಮತ್ತೆ ಶಾಸಕ ರಾಜು ಕಾಗೆ ಮಾತುಕತೆ ಆಡಿದಾರಂತೆ. ಸರ್ಕಾರದ ವಿರುದ್ಧ ಅಸಮಾಧಾನಗೊಂಡಿದ್ದಂತ ರಾಜು ಕಾಗೆ ಸಿಎಂ ಜೊತೆ ಮಾತುಕತೆ ಮಾಡಿ ರಾಜು ಕಾಗೆ ತೆರಳಿದ್ದಾರೆ. ಆದ್ರೆ ಬಿ.ಆರ್. ಪಾಟೀಲ್ ಎಲ್ಲಿ? ಬಿ.ಆರ್. ಪಾಟೀಲ್ ಇದುವರೆಗೂ ಸಿಎಂ ಅನ್ನ ಭೇಟಿ ಮಾಡಿಲ್ಲ. ಸಿಎಂ ಅವರು ಸಿಕ್ಕೇ ಇಲ್ಲ, ದೂರ ಉಳ್ಕೊಂಡಿದ್ದಾರೆ ಸಭೆಯಿಂದ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಬಿ.ಆರ್. ಪಾಟೀಲ್ ಯಾಕೆ ಸಿದ್ದರಾಮಯ್ಯನವರನ್ನ ಭೇಟಿ ಆಗಲಿಲ್ಲ? ಇದು ಈಗ ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಕಾಡ್ತಾ ಇರೋ ಈಗಿನ ಸದ್ಯದ ಅಪ್ಡೇಟ್ ಪ್ರಶ್ನೆ. ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಬಿ.ಆರ್. ಪಾಟೀಲ್ ಕೊಟ್ಟಂತ ಒಂದು ಹೇಳಿಕೆಯ ಆಡಿಯೋ ಸಂಚಲನವನ್ನೇ ಮೂಡಿಸಿತ್ತು. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ರಾಜ್ಯದ ಜನರಿಗೆ ಇಟ್ಟಿತ್ತು. ಕಾಂಗ್ರೆಸ್ನ ಒಳಗಡೆಯೇ ಯಾವ ರೀತಿಯಾದಂತಹ ಕಿಚ್ಚು ಹೊತ್ಕೊಂಡಿದೆ. ಈಗ ಕಿಚ್ಚು, ಆ ಅಸಮಾಧಾನ, ಅದನ್ನ ಶಮನ ಮಾಡುವಂತ ಸಭೆ, ಸಿದ್ದು ನಿವಾಸದಲ್ಲಿ ಅಸಮಾಧಾನ ನಿವಾರಣಾ ಸಭೆ. ಈ ಸಭೆ ಸಿದ್ದರಾಮಯ್ಯ ಮತ್ತೆ ಶಾಸಕ ರಾಜು ಕಾಗೆ ಮಾತುಕತೆ ಆಡಿದಾರಂತೆ. ಸರ್ಕಾರದ ವಿರುದ್ಧ ಅಸಮಾಧಾನಗೊಂಡಿದ್ದಂತ ರಾಜು ಕಾಗೆ ಸಿಎಂ ಜೊತೆ ಮಾತುಕತೆ ಮಾಡಿ ರಾಜು ಕಾಗೆ ತೆರಳಿದ್ದಾರೆ. ಆದ್ರೆ ಬಿ.ಆರ್. ಪಾಟೀಲ್ ಎಲ್ಲಿ? ಬಿ.ಆರ್. ಪಾಟೀಲ್ ಇದುವರೆಗೂ ಸಿಎಂ ಅನ್ನ ಭೇಟಿ ಮಾಡಿಲ್ಲ. ಸಿಎಂ ಅವರು ಸಿಕ್ಕೇ ಇಲ್ಲ, ದೂರ ಉಳ್ಕೊಂಡಿದ್ದಾರೆ ಸಭೆಯಿಂದ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಬಿ.ಆರ್. ಪಾಟೀಲ್ ಯಾಕೆ ಸಿದ್ದರಾಮಯ್ಯನವರನ್ನ ಭೇಟಿ ಆಗಲಿಲ್ಲ? ಇದು ಈಗ ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಕಾಡ್ತಾ ಇರೋ ಈಗಿನ ಸದ್ಯದ ಅಪ್ಡೇಟ್ ಪ್ರಶ್ನೆ. ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಬಿ.ಆರ್. ಪಾಟೀಲ್ ಕೊಟ್ಟಂತ ಒಂದು ಹೇಳಿಕೆಯ ಆಡಿಯೋ ಸಂಚಲನವನ್ನೇ ಮೂಡಿಸಿತ್ತು. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ರಾಜ್ಯದ ಜನರಿಗೆ ಇಟ್ಟಿತ್ತು. ಕಾಂಗ್ರೆಸ್ನ ಒಳಗಡೆಯೇ ಯಾವ ರೀತಿಯಾದಂತಹ ಕಿಚ್ಚು ಹೊತ್ಕೊಂಡಿದೆ. ಈಗ ಕಿಚ್ಚು, ಆ ಅಸಮಾಧಾನ, ಅದನ್ನ ಶಮನ ಮಾಡುವಂತ ಸಭೆ, ಸಿದ್ದು ನಿವಾಸದಲ್ಲಿ ಅಸಮಾಧಾನ ನಿವಾರಣಾ ಸಭೆ. ಈ ಸಭೆ ಸಿದ್ದರಾಮಯ್ಯ ಮತ್ತೆ ಶಾಸಕ ರಾಜು ಕಾಗೆ ಮಾತುಕತೆ ಆಡಿದಾರಂತೆ. ಸರ್ಕಾರದ ವಿರುದ್ಧ ಅಸಮಾಧಾನಗೊಂಡಿದ್ದಂತ ರಾಜು ಕಾಗೆ ಸಿಎಂ ಜೊತೆ ಮಾತುಕತೆ ಮಾಡಿ ರಾಜು ಕಾಗೆ ತೆರಳಿದ್ದಾರೆ. ಆದ್ರೆ ಬಿ.ಆರ್. ಪಾಟೀಲ್ ಎಲ್ಲಿ? ಬಿ.ಆರ್. ಪಾಟೀಲ್ ಇದುವರೆಗೂ ಸಿಎಂ ಅನ್ನ ಭೇಟಿ ಮಾಡಿಲ್ಲ. ಸಿಎಂ ಅವರು ಸಿಕ್ಕೇ ಇಲ್ಲ, ದೂರ ಉಳ್ಕೊಂಡಿದ್ದಾರೆ ಸಭೆಯಿಂದ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಬಿ.ಆರ್. ಪಾಟೀಲ್ ಯಾಕೆ ಸಿದ್ದರಾಮಯ್ಯನವರನ್ನ ಭೇಟಿ ಆಗಲಿಲ್ಲ? ಇದು ಈಗ ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಕಾಡ್ತಾ ಇರೋ
ಈಗಿನ ಸದ್ಯದ ಅಪ್ಡೇಟ್ ಪ್ರಶ್ನೆ. ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ BR ಪಾಟೀಲ್ ಕೊಟ್ಟಂತ ಒಂದು ಹೇಳಿಕೆಯ ಆಡಿಯೋ ಸಂಚಲನವನ್ನೇ ಮೂಡಿಸಿತ್ತು. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ರಾಜ್ಯದ ಜನರಿಗೆ ಇಟ್ಟಿತ್ತು. ಕಾಂಗ್ರೆಸ್ನ ಒಳಗಡೆಯೇ ಯಾವ ರೀತಿಯಾದಂತಹ ಕಿಚ್ಚು ಹೊತ್ಕೊಂಡಿದೆ. ಈಗ ಕಿಚ್ಚು, ಆ ಅಸಮಾಧಾನ, ಅದನ್ನ ಶಮನ ಮಾಡುವಂತ ಸಭೆ, ಸಿದ್ದು ನಿವಾಸದಲ್ಲಿ ಅಸಮಾಧಾನ ನಿವಾರಣಾ ಸಭೆ. ಈ ಸಭೆ ಸಿದ್ದರಾಮಯ್ಯ ಮತ್ತೆ ಶಾಸಕ ರಾಜು ಕಾಗೆ ಮಾತುಕತೆ ಆಡಿದಾರಂತೆ. ಸರ್ಕಾರದ ವಿರುದ್ಧ ಅಸಮಾಧಾನಗೊಂಡಿದ್ದಂತ ರಾಜು ಕಾಗೆ ಸಿಎಂ ಜೊತೆ ಮಾತುಕತೆ ಮಾಡಿ ರಾಜು ಕಾಗೆ ತೆರಳಿದ್ದಾರೆ. ಆದ್ರೆ BR ಪಾಟೀಲ್ ಎಲ್ಲಿ? BR ಪಾಟೀಲ್ ಇದುವರೆಗೂ ಸಿಎಂ ಅನ್ನ ಭೇಟಿ ಮಾಡಿಲ್ಲ. ಸಿಎಂಗೆ ಅವರು ಸಿಕ್ಕೇ ಇಲ್ಲ, ದೂರ ಉಳ್ಕೊಂಡಿದ್ದಾರೆ ಸಭೆಯಿಂದ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. BR ಪಾಟೀಲ್ ಯಾಕೆ ಸಿದ್ದರಾಮಯ್ಯನವರನ್ನ ಭೇಟಿ ಆಗಲಿಲ್ಲ? ಇದು ಈಗ ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಕಾಡ್ತಾ ಇರೋ ಈಗಿನ ಸದ್ಯದ ಅಪ್ಡೇಟ್ ಪ್ರಶ್ನೆ. ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ BR ಪಾಟೀಲ್ ಕೊಟ್ಟಂತ ಒಂದು ಹೇಳಿಕೆಯ ಆಡಿಯೋ ಸಂಚಲನವನ್ನೇ ಮೂಡಿಸಿತ್ತು. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ರಾಜ್ಯದ ಜನರಿಗೆ ಇಟ್ಟಿತ್ತು. ಕಾಂಗ್ರೆಸ್ನ ಒಳಗಡೆಯೇ ಯಾವ ರೀತಿಯಾದಂತಹ ಕಿಚ್ಚು ಹೊತ್ಕೊಂಡಿದೆ. ಈಗ ಕಿಚ್ಚು, ಆ ಅಸಮಾಧಾನ, ಅದನ್ನ ಶಮನ ಮಾಡುವಂತ ಸಭೆ, ಸಿದ್ದು ನಿವಾಸದಲ್ಲಿ ಅಸಮಾಧಾನ ನಿವಾರಣಾ ಸಭೆ. ಈ ಸಭೆ ಸಿದ್ದರಾಮಯ್ಯ ಮತ್ತೆ ಶಾಸಕ ರಾಜು ಕಾಗೆ ಮಾತುಕತೆ ಆಡಿದಾರಂತೆ. ಸರ್ಕಾರದ ವಿರುದ್ಧ ಅಸಮಾಧಾನಗೊಂಡಿದ್ದಂತ ರಾಜು ಕಾಗೆ ಸಿಎಂ ಜೊತೆ ಮಾತುಕತೆ ಮಾಡಿ ರಾಜು ಕಾಗೆ ತೆರಳಿದ್ದಾರೆ. ಆದ್ರೆ BR ಪಾಟೀಲ್ ಎಲ್ಲಿ? BR ಪಾಟೀಲ್ ಇದುವರೆಗೂ ಸಿಎಂ ಅನ್ನ ಭೇಟಿ ಮಾಡಿಲ್ಲ. ಸಿಎಂಗೆ ಅವರು ಸಿಕ್ಕೇ ಇಲ್ಲ, ದೂರ ಉಳ್ಕೊಂಡಿದ್ದಾರೆ ಸಭೆಯಿಂದ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. BR ಪಾಟೀಲ್ ಯಾಕೆ ಸಿದ್ದರಾಮಯ್ಯನವರನ್ನ ಭೇಟಿ ಆಗಲಿಲ್ಲ? ಇದು ಈಗ ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಕಾಡ್ತಾ ಇರೋ ಈಗಿನ ಸದ್ಯದ ಅಪ್ಡೇಟ್ ಪ್ರಶ್ನೆ. ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ BR ಪಾಟೀಲ್ ಕೊಟ್ಟಂತ ಒಂದು ಹೇಳಿಕೆಯ ಆಡಿಯೋ ಸಂಚಲನವನ್ನೇ ಮೂಡಿಸಿತ್ತು. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ರಾಜ್ಯದ ಜನರಿಗೆ ಇಟ್ಟಿತ್ತು. ಕಾಂಗ್ರೆಸ್ನ ಒಳಗಡೆಯೇ ಯಾವ ರೀತಿಯಾದಂತಹ ಕಿಚ್ಚು ಹೊತ್ಕೊಂಡಿದೆ. ಈಗ ಕಿಚ್ಚು, ಆ ಅಸಮಾಧಾನ, ಅದನ್ನ ಶಮನ ಮಾಡುವಂತ ಸಭೆ, ಸಿದ್ದು ನಿವಾಸದಲ್ಲಿ ಅಸಮಾಧಾನ ನಿವಾರಣಾ ಸಭೆ. ಈ ಸಭೆ ಸಿದ್ದರಾಮಯ್ಯ ಮತ್ತೆ ಶಾಸಕ ರಾಜು ಕಾಗೆ ಮಾತುಕತೆ ಆಡಿದಾರಂತೆ. ಸರ್ಕಾರದ ವಿರುದ್ಧ ಅಸಮಾಧಾನಗೊಂಡಿದ್ದಂತ ರಾಜು ಕಾಗೆ ಸಿಎಂ ಜೊತೆ ಮಾತುಕತೆ ಮಾಡಿ ರಾಜು ಕಾಗೆ ತೆರಳಿದ್ದಾರೆ. ಆದ್ರೆ BR ಪಾಟೀಲ್ ಎಲ್ಲಿ? BR ಪಾಟೀಲ್ ಇದುವರೆಗೂ ಸಿಎಂ ಅನ್ನ ಭೇಟಿ ಮಾಡಿಲ್ಲ. ಸಿಎಂಗೆ ಅವರು ಸಿಕ್ಕೇ ಇಲ್ಲ, ದೂರ ಉಳ್ಕೊಂಡಿದ್ದಾರೆ ಸಭೆಯಿಂದ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. BR ಪಾಟೀಲ್ ಯಾಕೆ ಸಿದ್ದರಾಮಯ್ಯನವರನ್ನ ಭೇಟಿ ಆಗಲಿಲ್ಲ? ಇದು ಈಗ ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಕಾಡ್ತಾ ಇರೋ ಈಗಿನ ಸದ್ಯದ ಅಪ್ಡೇಟ್ ಪ್ರಶ್ನೆ. ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ BR ಪಾಟೀಲ್ ಕೊಟ್ಟಂತ ಒಂದು ಹೇಳಿಕೆಯ ಆಡಿಯೋ ಸಂಚಲನವನ್ನೇ ಮೂಡಿಸಿತ್ತು. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ರಾಜ್ಯದ ಜನರಿಗೆ ಇಟ್ಟಿತ್ತು. ಕಾಂಗ್ರೆಸ್ನ ಒಳಗಡೆಯೇ ಯಾವ ರೀತಿಯಾದಂತಹ ಕಿಚ್ಚು ಹೊತ್ಕೊಂಡಿದೆ. ಈಗ ಕಿಚ್ಚು, ಆ ಅಸಮಾಧಾನ, ಅದನ್ನ ಶಮನ ಮಾಡುವಂತ ಸಭೆ, ಸಿದ್ದು ನಿವಾಸದಲ್ಲಿ ಅಸಮಾಧಾನ ನಿವಾರಣಾ ಸಭೆ. ಈ ಸಭೆ ಸಿದ್ದರಾಮಯ್ಯ ಮತ್ತೆ ಶಾಸಕ ರಾಜು ಕಾಗೆ ಮಾತುಕತೆ ಆಡಿದಾರಂತೆ. ಸರ್ಕಾರದ ವಿರುದ್ಧ ಅಸಮಾಧಾನಗೊಂಡಿದ್ದಂತ ರಾಜು ಕಾಗೆ ಸಿಎಂ ಜೊತೆ ಮಾತುಕತೆ ಮಾಡಿ ರಾಜು ಕಾಗೆ ತೆರಳಿದ್ದಾರೆ. ಆದ್ರೆ BR ಪಾಟೀಲ್ ಎಲ್ಲಿ? BR ಪಾಟೀಲ್ ಇದುವರೆಗೂ ಸಿಎಂ ಅನ್ನ ಭೇಟಿ ಮಾಡಿಲ್ಲ. ಸಿಎಂಗೆ ಅವರು ಸಿಕ್ಕೇ ಇಲ್ಲ, ದೂರ ಉಳ್ಕೊಂಡಿದ್ದಾರೆ ಸಭೆಯಿಂದ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. BR ಪಾಟೀಲ್ ಯಾಕೆ
ಸಿದ್ದರಾಮಯ್ಯನವರನ್ನ ಭೇಟಿ ಆಗಲಿಲ್ಲ. ಇದು ಈಗ ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಕಾಡ್ತಾ ಇರೋ ಈಗಿನ ಸದ್ಯದ ಅಪ್ಡೇಟ್ ಪ್ರಶ್ನೆ